Good evening, my dear students. Myself Soumya Helde. Today I am discussing another subtopic in solutions, that is colligative property. Okay, ಈ colligative property ಅಂದ್ರೆ ಏನ್ ಹೇಳಿ, ನಾವು ಇದನ್ನೇ ಒಂದು ಲಾಂಗ್ ಪ್ರೊಸೀಜರ್ ಆಗಿ ಈಗ ಓದ್ಕೊಂಡು ಹೋಗ್ತೀವಿ. ಓಕೆ, colligative property ಅಂದ್ರೆ ಏನು, ಅದರ colligative ಪ್ರಾಪರ್ಟಿಯ ಎಕ್ಸಾಂಪಲ್ ಏನು, ಯಾವ್ಯಾವ್ದ್ರಲ್ಲಿ ಬರುತ್ತೆ, ಇವೆಲ್ಲ ನಮ್ದೊಂದು ಡೀಟೇಲ್ ಸ್ಟಡಿಯನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಓಕೆ, ಸೊ are the properties of solution that it depends upon the ratio of number of solute particle to the number of solvent particle in a solution. ಒಂದು ಸೊಲ್ಯೂಷನ್ ಅನ್ನ ಕನ್ಸಿಡರ್ ಮಾಡಿದಾಗ ಎಷ್ಟು ಸೊಲ್ಯೂಟ್ ಪಾರ್ಟಿಕಲ್ ಪ್ರೆಸೆಂಟ್ ಇದೆ, ಎಷ್ಟು ಸಾಲ್ವೆಂಟ್ ಪಾರ್ಟಿಕಲ್ ಗೆ, ನಾಟ್ ಆನ್ ದ ನೇಚರ್ ಆಫ್ ದ ಸೊಲ್ಯೂಟ್ ಪಾರ್ಟಿಕಲ್. ಈಗ ನಾನೊಂದು ಕನ್ಸಿಡರ್ ಮಾಡ್ತೀನಿ, ಒಂದು ಶಾಪ್ ಇಟ್ಕೊಂಡಿದ್ದೀನಿ ನಾನು. ಓಕೆ, ಒಂದು ಶಾಪ್ ಕೀಪರ್ ಇದ್ದಾನೆ ಅಂತ ಕನ್ಸಿಡರ್ ಮಾಡಿ. ಓಕೆ, ಈಗ ಒಂದು 100 ಜನ ಆ ಶಾಪಿಗೆ ಬರ್ತಾರೆ. 100 ಜನ ಬಂದ್ರು ಎಷ್ಟು ಜನ ಪರ್ಚೇಸ್ ಮಾಡಿದ್ರಲ್ಲ ಅದ್ರ ಮೇಲೆ ಮಾತ್ರ ಅವನಿಗೆ ಏನಾಗುತ್ತೆ ಹೇಳಿ, ಲಾಭ ಆಗ್ತಾ ಇರುತ್ತೆ. ಈಗ 100 ಜನ ಬಂದ್ರು 10 ಜನ ಮಾತ್ರ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಅವನಿಗೆ ಅಷ್ಟೇ ಲಾಭ ಆಗುತ್ತೆ. ಇದು ಅಷ್ಟೇ, ಅಲ್ಲಿ ಏನಿದೆ ಏನಿಲ್ಲ, ಎಷ್ಟು ಜನ ಬಂದ್ರು ಅನ್ನೋದು ಡಿಪೆಂಡ್ ಆಗಲ್ಲ. ಏನಿರುತ್ತೆ ಹೇಳಿ, ಎಷ್ಟು ನನ್ನ ಹತ್ರ ಇದೆ, ನನ್ನ ಶಾಪ್ ಅಲ್ಲಿ ಎಷ್ಟೀಗ 100 ಒಂದು ಪೆನ್ಸಿಲ್ ಇತ್ತು ಅಂತ ಕನ್ಸಿಡರ್ ಮಾಡಿ. ಆ 100 ಪೆನ್ಸಿಲ್ ಅಲ್ಲಿ 100 ಜನನೇ ಬಂದ್ರು, ಬಟ್ 10 ಜನ ತಗೊಂಡ್ರು ಅಂದ್ರೆ ಏನಾಯ್ತಲ್ಲಿ, ಲಾಭ ಅವನಿಗಾಗಿದ್ದೇನೋ 10 ಪೆನ್ಸಿಲ್ ಇದ್ದು ಮಾತ್ರ ಅಂತ. ಇಲ್ಲೂ ಹಂಗೆ, ನಂಬರ್ ಆಫ್ ಸೊಲ್ಯೂಟ್ ದಟ್ ಆರ್ ಪ್ರೆಸೆಂಟ್ ಪಾರ್ಟಿಕಲ್ ಟು ದ ನಂಬರ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ ಇನ್ ಅ ಸೊಲ್ಯೂಷನ್, ನಾಟ್ ಆನ್ ದ ನೇಚರ್ ಆಫ್ ದ ಸಾಲ್ಯೂಟ್ ಪಾರ್ಟಿಕಲ್. ಓಕೆನಾ? ಓಕೆ, ಸೊ ಕೊಲಿಗೇಟಿವ್ ಪ್ರಾಪರ್ಟಿಲಿ ನಾವು ಯಾವ್ಯಾವ್ದನ್ನ ಸ್ಟಡಿ ಮಾಡ್ತೀವಿ ಅಂತ ನೋಡೋಣ. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಇಲವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂಡ್ ಆಸ್ಮಾಟಿಕ್ ಪ್ರೆಷರ್. ಇಷ್ಟು ಮೇನ್ ಟಾಪಿಕ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಫಸ್ಟ್ ಯಾವ್ದು ಹೇಳಿ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ಓನ್ಲಿ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್ ಅಂಡ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಐಡೆಂಟಿಟಿ. ಯಾವ ಸೊಲ್ಯೂಷನ್ ಅಂತಲ್ಲ, ಅದರಲ್ಲಿ ಎಷ್ಟು ಸೊಲ್ಯೂಟ್ ಪಾರ್ಟಿಕಲ್ ಪ್ರೆಸೆಂಟ್ ಇದೆ ಅಂತ. ಈಗ ನಾನೊಂದು ಪ್ಯೂರ್ ಸಾಲ್ವೆಂಟ್ ಅನ್ನ ಕನ್ಸಿಡರ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ ಪ್ಯೂರ್ ಸಾಲ್ವೆಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಪ್ಯೂರ್ ಸಾಲ್ವೆಂಟ್ ಅಲ್ಲಿ ಏನಾಗುತ್ತೆ, ಯಾವಾಗ ವೇಪರ್ ಪ್ರೆಷರ್ ಯಾವತ್ತು ಜಾಸ್ತಿ ಇರುತ್ತೆ ಕೇಳಿ, ಬೈಂಡಿಂಗು ತುಂಬಾ ಸ್ಟ್ರಾಂಗ್ ಇರುತ್ತೆ, ಬೇಗ ಏನಾಗೋದಿಲ್ಲ, ಇವ್ಯಾಪರೇಟ್ ಆಗೋದಿಲ್ಲ. ನಾನೇನ್ ಮಾಡ್ತೀನಿ, ಇನ್ನೊಂದು ವೊಲಟೈಲ್ ಸೊಲ್ಯೂಟ್ ಅನ್ನ ಆಡ್ ಮಾಡ್ತೀನಿ, ಸೊಲ್ಯೂಟ್ ಪಾರ್ಟಿಕಲ್ ಅನ್ನ ಆಡ್ ಮಾಡಿದೆ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಈ ವೇಪರ್ ಪ್ರೆಷರ್ ದೇ ಕ್ಯಾನ್ ಈಸಿಲಿ ಎಸ್ಕೇಪ್ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಕೊಲಿಗೇಟಿವ್ ಪ್ರಾಪರ್ಟಿ ಇಲ್ಲಿ ಈ ವೇಪರ್ ಪ್ರೆಷರ್ ಕನ್ಸಿಡರ್ ಮಾಡಿದ್ರೆ, ಸೊ ವೇಪರ್ ಪ್ರೆಷರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾಕಂದ್ರೆ ಪಾರ್ಟಿಕಲ್ಗಳು ಈಸಿಯಾಗಿ ಎಸ್ಕೇಪ್ ಆಗ್ತಿದಾವೆ ಇಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲೇನು, ಇವನಿಗೆ 10 ಜನ ಬಂದ್ರೂನು 10 ಜನರಲ್ಲಿ 10 ಜನ ಏನ್ ಮಾಡ್ತಾರೆ ಹೇಳಿ, ಏನ್ ಮಾಡೋದಿಲ್ಲ ಹೇಳಿ, ಪರ್ಚೇಸ್ ಮಾಡೋದಿಲ್ಲ. ಆ ಅಂಗಡಿಲಿ 100 ಜನ ಬಂದಿದ್ದಾರೆ ಅನ್ಕೊಳ್ಳಿ. ಈಗ ಈ ಶಾಪ್ ಅನ್ನ ಕನ್ಸಿಡರ್ ಮಾಡೋಣ, ಪ್ಯೂರ್ ಸಾಲ್ವೆಂಟ್. 10 ಜನ ಬರ್ತಾರೆ, ಆ 10 ಜನ ಏನ್ ಮಾಡ್ತಾರೆ ಹೇಳಿ, ಎಲ್ಲಾ ಐಟಮ್ಸ್ ಅನ್ನ ತಗೊಂಡ್ ಹೋಗ್ತಾರೆ. ಸೊ ದಟ್ ಏನಾಯ್ತು, ರಶ್ ಕಡಿಮೆ ಆಯ್ತು. ಮತ್ತೊಂದು 10 ಜನ ಬಂದ್ರು, ಮತ್ತೆ ತಗೊಂಡೋದ್ರು, ಮತ್ತೆ 10 ಜನ ಬಂದ್ರು, ಮತ್ತೆ ತಗೊಂಡೋದ್ರು. ಸೊ ಶಾಪ್ ಓನಿಗೆ ಏನಾಯ್ತು ಹೇಳಿ, ಪ್ರಾಫಿಟ್ ಆಯ್ತು. ಬಟ್ ಆ ಶಾಪ್ ಅಲ್ಲಿ ಏನಿದೆ ಹೇಳಿ, 100 ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಬರೋರು ಏನ್ ಮಾಡ್ತಾರೆ ಹೇಳಿ, ತುಂಬಾ ರಶ್ ಇದೆ, ಬೇಡ, ಹೋಗ್ತಾ ಇರ್ತಾರೆ. ಸೊ ಈ 100 ಜನರಲ್ಲಿ ಬರೀ 5 ಜನ ಮಾತ್ರ ಏನಾಗ್ತಾರೆ ಹೇಳಿ, ಇಲ್ಲಿ ಅವನ ಹತ್ರ ಪರ್ಚೇಸ್ ಮಾಡಿದ್ರೆ ಅದು ಮಾತ್ರ ಅವನಿಗೆ ಲಾಭ. ಅವನಿಗೆ 100 ಜನ ಬಂದಿದ್ ಲಾಭ ಇಲ್ಲ. ಇಲ್ಲೂ ಏನಾಗುತ್ತೆ, ಎಲ್ಲಾ ಸೊಲ್ಯೂಟ್ ಪಾರ್ಟಿಕಲ್ ಏನಾಗೋದಿಲ್ಲ ಹೇಳಿ, ವೇಪರ್ ಪ್ರೆಷರ್ ಅಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಅರ್ಥ ಆಯ್ತಾ? ಸಮ್ ಪಾರ್ಟಿಕಲ್ಸ್ ಮಾತ್ರ ಏನಾಗುತ್ತೆ, ಇನ್ವಾಲ್ವ್ ಆಗಿರುತ್ತೆ. ಸೊ ಇಲ್ಲಿ ಪ್ಯೂರ್ ಮತ್ತೆ ನಾನ್ ವೊಲಟೈಲ್ ಸೊಲ್ಯೂಟ್ ಅನ್ನ ರಿಲೇಟಿವ್ ಲೋವರಿಂಗ್ ಅಂದ್ರೆ ಅದೇ. ಸೊ ವೇಪರ್ ಪ್ರೆಷರ್ ಏನಾಗುತ್ತೆ, ಯಾವಾಗ ಸೊಲ್ಯೂಟ್ ಅನ್ನ ಆಡ್ ಮಾಡ್ತೀನಿ, ಈಸಿಯಾಗಿ ಏನಾಗುತ್ತೆ, ಎಸ್ಕೇಪ್ ಆಗುತ್ತೆ ಪ್ಯೂರ್ ಸಾಲ್ವೆಂಟ್ ಗಿಂತ. ಸೊ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ ನಾನ್ ವೊಲಟೈಲ್ ಸೊಲ್ಯೂಟ್ ಮತ್ತೆ ಪ್ಯೂರ್ ಸಾಲ್ವೆಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ. ನೆಕ್ಸ್ಟ್ ಇಲವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಸೊ ಇಲವೇಷನ್ ಅಂದ್ರೆ ಏನ್ ಹೇಳಿ, ಹೆಚ್ಚು ಮಾಡೋದು ಅಂತ. ಎಲಿವೇಟ್ ಅಲ್ವಾ. ಸೊ ಅದರದ್ದು ಎಕ್ಸಾಂಪಲ್ ನೋಡೋಣ. ಸೊ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಇಸ್ ಆಲ್ವೇಸ್ ಹೈಯರ್ ದೆನ್ ದಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಅಲ್ವಾ. ಈಗ ನಾನು ಒಂದು ನೀರನ್ನ ಕನ್ಸಿಡರ್ ಮಾಡಿದೆ, ಒಂದೊಂದು ಸಾಲ್ಟ್ ಸೊಲ್ಯೂಷನ್ ಅನ್ನ ಕನ್ಸಿಡರ್ ಮಾಡಿದೆ ಅನ್ಕೊಳ್ಳಿ. ಸೊ ಯಾವತ್ತೇನು ಏನಾದ್ರೂ ಒಂದು ನಾನು ಸೊಲ್ಯೂಟ್ ಅನ್ನ ಆಡ್ ಮಾಡಿದಾಗ ಅದರ ಬಾಯ್ಲಿಂಗ್ ಪಾಯಿಂಟ್ ಯಾವತ್ತೂ ಜಾಸ್ತಿ ಇರುತ್ತೆ.
ಆಸ್ ಕಂಪೇರ್ಡ್ ಟು ಪ್ಯೂರ್ ವಾಟರ್ ಅಲ್ವಾ. ಸೊ ಇಲವೇಟ್ ಆಯ್ತು, ಹೈ ಆಯ್ತು ಅಂತ ಬಾಯ್ಲಿಂಗ್ ಪಾಯಿಂಟ್, ದಟ್ ಈಸ್ ಇಲವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಸೊ ಒಂದು ಪ್ಯೂರ್ ಸಾಲ್ವೆಂಟ್ ಅನ್ನ ಕನ್ಸಿಡರ್ ಮಾಡ್ತೀನಿ, ಅದಕ್ಕೆ ಫ್ಲೇಮ್ ಅನ್ನ ಕೊಡ್ತೀನಿ. ಓಕೆ, ಅದು ಒಂದು ಸಮ್ ಟೆಂಪರೇಚರ್ಲಿ ಅದೇನಾಗ್ತಿದೆ ಹೇಳಿ, ಬಾಯ್ಲ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಸೊ ನಾನು ಇಲ್ಲೇನ್ ಮಾಡ್ತೀನಿ, ಹಿಂಗೊಂದಷ್ಟು ನಿಮ್ಗೆ ಪಿಕ್ಚರ್ಲಿ ಕಾಣಿಸ್ತಿದೆ ಅಲ್ವಾ, ಸೊಲ್ಯೂಟ್ ಅನ್ನ ಆಡ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ, ಇನ್ ದಿಸ್ ಕೇಸ್ ಏನಾಗುತ್ತೆ, ದ ಬಾಯ್ಲಿಂಗ್ ಪಾಯಿಂಟ್ ಇಸ್ ಹೈಯರ್, ದಟ್ ಈಸ್ ಇಲವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಸೊ ವೇಪರ್ ಪ್ರೆಷರ್ ಮತ್ತೆ ಅಂದ್ರೆ ಒಂದು ಏನಿರುತ್ತೆ, ಬಾಯ್ಲ್ ಆಗೋದು ಅಂತ ಹೇಳ್ತೀವಲ್ವಾ. ಏನು ಬಾಯ್ಲ್ ಆಗೋದು ಅಂದ್ರೆ, ಬಾಯ್ಲ್ ಆಗೋದು ಅಂದ್ರೆ ಏನಲ್ಲ, ಆ ವೇಪರ್ ಪ್ರೆಷರ್ ಏನಿದೆಯಲ್ಲ ಆ ಸಾಲ್ವೆಂಟ್ ಇದು, ಅದು ಮತ್ತೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಿರ್ಬೇಕು ಹೇಳಿ ಈಕ್ವಲ್ ಆಯ್ತು ಅಂದ್ರೆ ಆ ಒಂದು ಕನ್ಸಿಡರ್ ಮಾಡಿರುವಂತ ಸಾಲ್ವೆಂಟ್ ಏನಾಗುತ್ತೆ ಹೇಳಿ, ಇಟ್ಟು ಬಾಯ್ಲ್ ಆಗುತ್ತೆ ಅದು. ಓಕೆ, ಸೊ ಇಲ್ಲಿ ಒಂದು ಕನ್ಸಿಡರ್ ಮಾಡ್ತೀನಿ, ಒಂದು ಪ್ಯೂರ್ ಸಾಲ್ವೆಂಟ್ ಅನ್ನ ಕನ್ಸಿಡರ್ ಮಾಡ್ತೀನಿ, ಇನ್ನೊಂದು ಸೊಲ್ಯೂಟ್ ಆಡ್ ಮಾಡೋದು. ಸೊ ಏನಾಗುತ್ತೆ ಹೇಳಿ, ಪ್ಯೂರ್ ಸಾಲ್ವೆಂಟ್ ಗಿಂತ ಏನಾಗುತ್ತೆ, ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ಸೊ ಇಲವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅನ್ನ ಹೆಂಗೆ ಕಂಡುಹಿಡಿತೀರಾ ಅಂತ ನೋಡೋಣ. ಓಕೆ, ಇಲವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಕನ್ಸಿಡರ್ ಮಾಡ್ತೀನಿ, ಈ ಕೇಸನ್ನ ಕನ್ಸಿಡರ್ ಮಾಡ್ತೀನಿ, ಒಂದು ಪ್ಯೂರ್ ಸಾಲ್ವೆಂಟ್ ಮತ್ತೆ ಇನ್ನೊಂದು ಇಂಪ್ಯೂರ್ ಸಾಲ್ವೆಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇದನ್ನ TB0 ಅಂತ ತಗೋತೀನಿ, ಇದನ್ನ TB ಅಂತ ತಗೋತೀನಿ. ಇದು ಫಸ್ಟ್, ಇದು ಲೇಟರ್. ಓಕೆ, ಲೇಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಡೆಲ್ಟಾ TB ಇಸ್ ಈಕ್ವಲ್ಸ್ ಟು TB ಮೈನಸ್ TB0 ಅಂದ್ರೆ ಇನಿಷಿಯಲ್ ಮೈನಸ್ ಏನು ಫೈನಲ್ ಮೈನಸ್ ಇನಿಷಿಯಲ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಓಕೆ, ಸೊ ಇಲ್ಲಿ ಎಕ್ಸ್ಪೆರಿಮೆಂಟಲಿ ಏನಾಗುತ್ತೆ, ಎಕ್ಸ್ಪೆರಿಮೆಂಟಲಿ ಡೆಲ್ಟಾ TB ಇಸ್ ಈಕ್ವಲ್ಸ್ ಟು is proportional to M, where is M is mole concentration. Okay, so of solution. Okay na, so delta TB is equals to KB into M. B is boiling point deviation constant or molar constant. Okay, so molarity ಅನ್ನ ಕನ್ಸಿಡರ್ ಮಾಡಿದ್ರೆ number of moles in solute divided by mass of solvent in kg. Okay, that is W2 by M2. Okay na, divided by W1 by M1, that is W1 by W2 is equals to W1 by 1000 or 1 kg ಅಂತ ಕನ್ಸಿಡರ್ ಮಾಡ್ತೀರಿ ನೀವು. ಓಕೆ, ದಟ್ ಈಸ್ ಇಲವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಸೊ ನಾನು ಓವರ್ ಆಲ್ ಅಂತ ತಗೋತೀನಿ ಹೇಳಿ, ಡೆಲ್ಟಾ TB ಇಸ್ ಈಕ್ವಲ್ಸ್ ಟು KB into W2 into 1000 divided by M2 into W1 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಓಕೆ, ಏನಾಗುತ್ತೆ, ಡಿಪ್ರೆಷನ್ ಹೆಂಗಾಗುತ್ತೆ ಅಂತ ನೋಡೋಣ. ಸೊ ಒಂದು ಪ್ಯೂರ್ ಸಾಲ್ವೆಂಟ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಸೊ ಪ್ಯೂರ್ ಸಾಲ್ವೆಂಟ್ ಅನ್ನ ಕನ್ಸಿಡರ್ ಮಾಡಿದಾಗ ಇನ್ನೊಂದು ತಗೊಳ್ತೀನಿ, ಯಾವಾಗ ಆ ಸೊಲ್ಯೂಷನ್ ಒಂದು ಏನು ಇನ್ನೂ ಟೆಂಪರೇಚರ್ ಅನ್ನ ಕಡಿಮೆ ಮಾಡ್ತೀನಿ, ಒಂದು ಸೊಲ್ಯೂಟ್ ಅನ್ನ ಆಡ್ ಮಾಡಿ ಆ ಟೆಂಪರೇಚರ್ ಏನಾಗುತ್ತೆ ಹೇಳಿ, ಫ್ರೀಸಿಂಗ್ ಪಾಯಿಂಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ. ಓಕೆ, ಫ್ರೀಸ್ ಆಗುತ್ತೆ ಅಂದ್ರೆ ಏನ್ ಹೇಳಿ, ಪ್ಯೂರ್ ಸಾಲ್ವೆಂಟ್ ಸಾಲಿಡ್ ಆಗಿ ಕನ್ವರ್ಟ್ ಆಗ್ತಿದೆ ಅಂದ್ರೆ ವೇಪರ್ ಪ್ರೆಷರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಾಗಿದೆ ಹೇಳಿ, ಸರಿಯಾಗಿ ಆಗಿದೆ ಅಂತ. ಓಕೆ, ದಟ್ ಈಸ್ ಫ್ರೀಸಿಂಗ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಆಫ್ ಮೆನಿ ಸಬ್ಸ್ಟೆನ್ಸ್ ಹೆಂಗೆ ಡಿಫೈನ್ ಮಾಡ್ತೀರ ಹೇಳಿ,
at the point at which the vapor pressure of a substance in its liquid phase is equal to vapor pressure in solid. ಸಾಲಿಡ್ ಲಿಕ್ವಿಡ್ ಫೇಸ್ ಅಲ್ಲಿ ಎರಡಕ್ಕೂ ವೇಪರ್ ಪ್ರೆಷರ್ ಸೇಮ್ ಇದ್ದಾಗ ಏನಾಗುತ್ತೆ ಹೇಳಿ, ಅದು ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದ್ರೆ ಫ್ರೀಸ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಒಂದು ವಲಟೈಲ್ ಸಾಲಿಡ್ ಇಸ್ ಆಡೆಡ್ ಟು ದ ಸಾಲ್ವೆಂಟ್, ವೇಪರ್ ಪ್ರೆಷರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಅಂದ್ರೆ ಈಸಿಯಾಗಿ ಎಸ್ಕೇಪ್ ಆಗ್ಬಹುದು. ನೌ ಇಟ್ ವುಡ್ ಬಿಕೇಮ್ ಈಕ್ವಲ್ ಟು ದ ಸಾಲಿಡ್ ಸಾಲ್ವೆಂಟ್ ಎಟ್ ಅ ಲೋವರ್ ಟೆಂಪರೇಚರ್. ದಸ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್, ಸಾಲ್ವೆಂಟ್ ಏನಿದೆಯಲ್ಲ ಪ್ಯೂರ್ ಸಾಲ್ವೆಂಟ್ ಡಿಕ್ರೀಸ್ ಆಗುತ್ತೆ, ಅಂದ್ರೆ ಪ್ಯೂರ್ ಸಾಲ್ವೆಂಟ್ ಗಿಂತ ಏನಿರುತ್ತೆ ಇದ್ರದ್ದು ವೇಪರ್ ಪ್ರೆಷರ್ ಕಡಿಮೆ ಇರುತ್ತೆ ಅಂಡ್ ಟೆಂಪರೇಚರು ಕಡಿಮೆ ಆಗುತ್ತೆ. ಓಕೆ, ಸೊ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಡೆಲ್ಟಾ ಟಿ ಎಫ್ ಇಸ್ ಈಕ್ವಲ್ಸ್ ಟು, ಫಸ್ಟ್ ಟಿ ಎಫ್ ನಾಟ್, ಅದು ದೊಡ್ಡದಲ್ವಾ, ಅದಕ್ಕೆ ಅದನ್ನ ಫಸ್ಟ್ ತಗೊಳ್ತೀನಿ, ನೆಕ್ಸ್ಟ್ ಟಿ ಎಫ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಡೆಲ್ಟಾ ಟಿ ಎಫ್ ಇಸ್ ಪ್ರಪೋರ್ಷನಲ್ ಟು ಎಂ, ಡೆಲ್ಟಾ ಟಿ ಎಫ್ ಇಸ್ ಈಕ್ವಲ್ಸ್ ಟು ಕೆ ಎಫ್ ಇಂಟು ಎಂ. ಸೊ ಎಫ್ ಇಟ್ ಈಸ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಓಕೆ, ಡಿಪ್ರೆಷನ್ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇಟ್ ಈಸ್ ಇನಿಷಿಯಲ್ ಸ್ಟೇಜ್, ಪ್ಯೂರ್ ಸಾಲ್ವೆಂಟ್ ಇರೋದು ಇನಿಷಿಯಲ್ ಸ್ಟೇಜ್, ಇದು ನೆಕ್ಸ್ಟ್ ಲೇಟರ್ ಸ್ಟೇಜ್ ಹೆಂಗಿರುತ್ತೆ ಅಂತ, ಇದು ಟಿ ಎಫ್ ನಾಟ್ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ ಟಿ ಎಫ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಯೂನಿಟ್ ಏನಿರುತ್ತೆ ಹೇಳಿ, ಕೆಲ್ವಿನ್ ಕೆಜಿ ಮೋಲ್ ಇನ್ವರ್ಸ್ ಅಂತ ಆಗಿರುತ್ತೆ ಇದು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, ಆಸ್ಮೋಸಿಸ್ಗೆ ಹೋಗ್ತೀನಿ. ನಮ್ಗೆ ಗೊತ್ತಲ್ವಾ ಆಸ್ಮೋಸಿಸ್ ಅನ್ನೋದು ತುಂಬಾ ಏನಿದೆ ಹೇಳಿ ನಮ್ಮ ಹತ್ರ ಇರೋ ಫೇಮಸ್. ಸೊ ಮೂಮೆಂಟ್ ಆಫ್ ಸಾಲಿಡ್ ಪಾರ್ಟಿಕಲ್ ಫ್ರಮ್ ಹೈಯರ್ ರೀಜನ್ ಟು ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಇಟ್ಸ್ ಲೋವರ್ ಕಾನ್ಸಂಟ್ರೇಷನ್. ಓಕೆ, ಈಗ ನಾನು ಎಕ್ಸಾಂಪಲ್ ತಗೊಳ್ತೀನಿ. ನಮ್ಮ ಮನೇಲಿ ಏನಾಗಿದೆ, ಒಂದಷ್ಟು ಫ್ಲವರ್ಸ್ ಅನ್ನ ತಂದಿದ್ದೀವಿ ಅಂತ ಅಂದ್ಕೊಳ್ಳಿ. ಈಗ ಚೆನ್ನಾಗಿರೋದು ಡೆಕೋರೇಟಿವ್ ಫ್ಲವರ್ಸ್ ಎಲ್ಲ ಬರುತ್ತಲ್ಲ, ಸೊ ಆ ಫ್ಲವರ್ ನ ತಂದಿದ್ರೆ ಅದು ಬಾಡ್ ಹೋಗಿರುತ್ತೆ, ಅದರಲ್ಲಿ ನೀರಿರಲ್ಲ. ನಾನೇನ್ ಮಾಡ್ತೀನಿ, ಒಂದು ಪಾಟ್ ಅಲ್ಲಿ ಹಾಕಿಡ್ತೀನಿ. ಸೊ ಪಾಟ್ ಅಲ್ಲಿ ಒಂದು ಗ್ಲಾಸ್ ಪಾಟ್ ಅಲ್ಲಿ ಹಾಕಿಟ್ರೆ ಆ ಪಾಟ್ ಅಲ್ಲಿ ಇರೋ ನೀರನ್ನ ಏನ್ ಮಾಡುತ್ತೆ ಹೇಳಿ, ಎಳ್ಕೊಡುತ್ತೆ. ಯಾಕೆಂದ್ರೆ ಹೂವಲ್ಲಿ ಆ ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ, ವಾಟರ್ ಕಾನ್ಸಂಟ್ರೇಷನ್ ಎಲ್ಲಿದೆ, ಇಲ್ಲಿ ಹೆಚ್ಚಿದೆ. ಸೊ ಏನಾಗುತ್ತೆ, ಥ್ರೂ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ಸ್ ಥ್ರೂ ಏನಾಗುತ್ತೆ ಹೇಳಿ, ಲೋವರ್ ಇಂದ ಹೈಯರ್ ಇಂದ ಲೋವರ್ ಗೆ ಹೋಗುತ್ತೆ. ಸಪೋಸ್ ಈಗ ನಾನೊಂದು ಕನ್ಸಿಡರ್ ಮಾಡಿದೆ, ಒಬ್ಬ ಲೋ ಇನ್ಕಮ್ ಇರೋ ಪರ್ಸನ್ ಇದ್ದಾನೆ ಅಂತ ಅನ್ಕೊಳ್ಳಿ, ಇವನಿಗೆ ವೆಲ್ದಿ ಪರ್ಸನ್ ಇದ್ದಾನೆ. ಸೊ ಅವನೇನ್ ಮಾಡ್ತಾನೆ, ಸಪೋರ್ಟಿವ್ಲಿ ಏನ್ ಮಾಡ್ತಾನೆ, ದುಡ್ಡು ಯಾರಿಂದ ಯಾರಿಗೆ ಹೋಗ್ಬೇಕಾಯ್ತು, ಇವನ ಹತ್ರ ಇಲ್ಲ ಕೊಡ್ಬೇಕು ಅಂದ್ರು, ಯಾರು ಕೊಡ್ಬೇಕು ಹೇಳಿ, ಹೈ ಇನ್ಕಮ್ ಇರೋ ಪರ್ಸನ್ ಲೋ ಇನ್ಕಮ್ ಇರೋ ಪರ್ಸನ್ಗೆ ಏನ್ ಮಾಡ್ತಾನೆ ಹೇಳಿ, ದುಡ್ಡನ್ನ ಕೊಡ್ತಾನೆ. ದಟ್ ಈಸ್ ಏನು, ಆಸ್ಮೋಸಿಸ್, ಒಂದು ಕಡೆಯಿಂದ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ಗೆ ಹೋಗ್ತಾ ಇದೆ ಅಂತ. ಓಕೆ, ಸೊ ಅಪ್ಲಿಕೇಶನ್ಸ್ ಯಾವ್ಯಾವ್ದು ಅಂತ ನೋಡೋಣ. ನೋಡಿ, ಈಗ ನೀರನ್ನ ಹಿಂಗ್ ಹಾಕಿಡೋದು ಅಪ್ಲಿಕೇಶನ್ ಹೌದು ಅಲ್ವಾ. ಸೊ ಇನ್ಯಾವ್ಯಾವ್ದು ಹೇಳಿ, ತುಂಬಾ ಅಪ್ಲಿಕೇಶನ್ಗಳಿದಾವೆ. ಈ ಆಸ್ಮೋಸಿಸ್ ಅನ್ನೋದಕ್ಕೆ ತುಂಬಾ ಅಪ್ಲಿಕೇಶನ್ಗಳಿದಾವೆ. ಇನ್ನೊಂದು ಏನ್ ಹೇಳಿ, ನಮ್ಮ ಡಯಾಲಿಸಿಸ್ ಇರ್ಬೋದು, ಇವೆಲ್ಲ ಏನು ಅಪ್ಲಿಕೇಶನ್ಗಳು. ಓಕೆ, ಡಿಫ್ಯೂಷನ್, ಈಗ ನಮ್ಗೊಂದು ಡೌಟ್ ಇದೆ, ಆಸ್ಮೋಸಿಸ್ಗೂ ಡಿಫ್ಯೂಷನ್ಗೂ ಏನು ಅಂತ. ಸೊ ಇಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಒಂದು ರೀಜನ್ ಇಂದ ಇನ್ನೊಂದು ರೀಜನ್ ಹೋಗುತ್ತೆ, ಬಟ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಥ್ರೂ ಹೋಗೋದೇ ಇಲ್ಲ. ಓಕೆ, ಸೊ ಪಾರ್ಟಿಕಲ್ ಮೂವ್ ಆಗುತ್ತೆ ಹೈಯರ್ ಇಂದ ಲೋವರ್ಗೆ ವಿದೌಟ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಓಕೆ, ಸೊ ಆಸ್ಮಾಟಿಕ್ ಪ್ರೆಷರ್ ಅಂದ್ರೆ ಏನೀಗ ನಾವು ಆಕ್ಚುಯಲ್ ಕಾನ್ಸೆಪ್ಟಿಗೆ ಬಂದಿದೆ. ಅಲ್ಲಿ ಆಸ್ಮೋಸಿಸ್ ಮತ್ತೆ ಡಿಫ್ಯೂಷನ್ ನೋಡಿದ್ವಿ, ಇಲ್ಲಿ ಆಸ್ಮಾಟಿಕ್ ಪ್ರೆಷರ್. ಸೊ ಒಂದು ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಇದ್ರೆ ಪ್ರೆಷರ್ ಹಾಕೋದು, ದಟ್ ಸ್ಟಾಪ್ಸ್ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ಗೆ ಏನು ಫ್ಲೋ ಆಗ್ತಾ ಇತ್ತಲ್ಲ ಪಾರ್ಟಿಕಲ್ಗಳು, ಅದಕ್ಕೆ ಒಂದು ಪ್ರೆಷರ್ ಅನ್ನ ಅಪ್ಲೈ ಮಾಡಿ ಅದು ಹೋಗದೆ ಇರೋ ತರ ತಡೆಯೋದನ್ನ ಆಸ್ಮೋಟಿಕ್ ಪ್ರೆಷರ್ ಅಂತ ಕರಿತೀವಿ. ಓಕೆ, ಸೊ ನೋಡಿ, ಲೋ ಕಾನ್ಸಂಟ್ರೇಷನ್ ಇಂದ ಹೈ ಇದೆ, ಒಂದು ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಇದೆ. ನಾನು ಒಂದು ಆಸ್ಮ್ಯಾಟಿಕ್ ಪ್ರೆಷರ್ ಅನ್ನ ಹಾಕೋದ್ರಿಂದ ಹೈ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಲೋವರ್ ಕಡೆಗೆ ಹೋಗದೆ ಇರೋಂಗೆ ನೋಡ್ಕೊಳ್ಳುತ್ತೆ. ದಟ್ ಈಸ್ ಆಸ್ಮಾಟಿಕ್ ಪ್ರೆಷರ್. ಓಕೆ, ಸೊ ಎಕ್ಸಾಂಪಲ್ ಯಾವ್ಯಾವ್ದು ನೋಡಿ ನಿಮ್ಗೆ ಕಾಣಿಸ್ತಿದೆ. ಒಂದು ಬಿಸ್ಕೆಟ್ ಅನ್ನ ನಾನು ಕಾಫಿಲಿ ಅದ್ತೀನಿ, ಅವಾಗ ಕಾಫಿಯಲ್ಲಿರುವಂತಹ ಏನು ಮಾಲಿಕ್ಯೂಲ್ಗಳು ಏನಾಗುತ್ತೆ ಹೇಳಿ, ಎಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಲಿಕ್ವಿಡ್ ಅನ್ನ. ಓಕೆ, ನಾನೇನ್ ಮಾಡ್ತೀನಿ ಹೇಳಿ, ಒಂದು ಸೌತೆಕಾಯಿನ ಹೆಚ್ಚಿದ್ರೆ ಅದು ನೀರನ್ನ ಹೈಯರ್ ಕಾನ್ಸಂಟ್ರೇಷನ್ ಕೆಳಗಿರುತ್ತೆ,
ತರಕಾರಿ ಏನಿದೆ ಬಾಡಿದೆಯಪ್ಪ ಕೆಲವು ತರಕಾರಿಗಳು, ಅದು ನೀರಲ್ಲಿ ಇಟ್ಟಾಗ ಏನಾಗುತ್ತೆ, ಹಸಿ ಆದ್ರೆ ಅದನ್ನೆಲ್ಲ ಏನಂತೀವಿ ನಾವು ಆಸ್ಮೋಸಿಸ್ದು ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ತುಂಬಾ ಏನ್ ಹೇಳಿ ಇಂಪಾರ್ಟೆಂಟ್ ಚಾಪ್ಟರ್ ಆಸ್ ವೆಲ್ as ತುಂಬಾ ಏನಿರುತ್ತೆ ಹೇಳಿ ಇಂಪಾರ್ಟೆಂಟ್ ಆಸ್ ವೆಲ್ as ಏನು ಇಂಟ್ರೆಸ್ಟಿಂಗ್ ಚಾಪ್ಟರ್ ನ ನೋಡೋಣ. ಓಕೆ, ಐಸೋಟೋನಿಕ್, ಹೈಪೋಟೋನಿಕ್, ಹೈಪರ್ಟೋನಿಕ್, ಈ ಮೂರನ್ನ ನಾವು ನೋಡೋಣ. ಸೊ ಐಸೋಟೋನಿಕ್ ಅಂದ್ರೆ ಏನ್ ಹೇಳಿ, ಎರಡು ಸೊಲ್ಯೂಟ್ಗಳು ಸೇಮ್ ಕಾನ್ಸಂಟ್ರೇಷನ್ ಇದೆ. ಐಸೋ ಅಂದ್ರೆ ಸೇಮ್ ಅಂತ. ದೇ ಆರ್ ಟಿಪಿಕಲಿ ಇನ್ಸೈಡ್ ದ ಸೆಮಿ ಪರ್ಮಿಯಬಲ್ ಮೀನಿಂಗ್. ಓಕೆ, the meaning there are no net movement of water across a semi-permeable membrane, keeping the cell stable and functional. ಏನಾಗುತ್ತೆ ಹೇಳಿ, ಆ ಕಡೆಯಿಂದ ಈ ಕಡೆ ಹೋಗಕ್ಕೂ ಕೊಡಲ್ಲ, ಈ ಕಡೆಯಿಂದ ಆ ಕಡೆ ಹೋಗಕ್ಕೂ ಕೊಡದೆ ಟಿಪಿಕಲಿ ಸೆಲ್ಗಳೇನಿದಾವೆ ಆಸ್ ಯೂಶುವಲ್ ನೋ ನೆಟ್ ಮೂವ್ಮೆಂಟ್, ವಾಟರ್ ಆಗಲ್ಲ, ಅದನ್ನೇನಂತ ಕರಿತೀವಿ ನಾವು ಐಸೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಇನ್ನೊಂದೇನು ಹೇಳಿ ಹೈಪರ್ಟೋನಿಕ್, ಹೈಪೋಟೋನಿಕ್ ಅಂತ. ಸೊ ಏನ್ ಮಾಡ್ತಾರೆ, ಈಗ ಒಂದು ನಮ್ಗೆ ಈಗ ಡಿಹೈಡ್ರೇಷನ್ ಆಗಿರುತ್ತೆ, ಕೆಲವು ಸಲ ತುಂಬಾ ಹುಷಾರಿಲ್ಲದೆ, ಅವಾಗ ಸಲೈನ್ ಅನ್ನ ಹಾಕಿರ್ತಾರಲ್ವಾ, ಆ ಸಲೈನ್ ಎಷ್ಟು ಕಾನ್ಸಂಟ್ರೇಷನ್ ಇದೆ, 0.9 ಕಾನ್ಸಂಟ್ರೇಷನ್ ಆಫ್ NaCl ಸೊಲ್ಯೂಷನ್. ಸೊ ಅದು ಫ್ಲೂಡಿಗೆ ಏನ್ ಬರ್ತಾ ಇರುತ್ತೆ, ರೆಡ್ ಬ್ಲಡ್ ಸೆಲ್ಗೆ ಏನಾಗುತ್ತೆ ಹೇಳಿ ಬರ್ತಾ ಇರುತ್ತೆ. ಸೊ ಯಾವಾಗ ನಮಗೆ ಬರುತ್ತೋ, ನಮ್ಮ ಡಿಹೈಡ್ರೇಟ್ ಆಗಿದೆಯೋ, ನಮ್ಮ ಸೆಲ್ ಏನಿರುತ್ತೆ ಶ್ರಿಂಕ್ ಆಗಿರುತ್ತೆ, ಅದ್ರ ವಾಟರ್ ಮಾಲಿಕ್ಯೂಲ್ ಇಲ್ಲ. ಓಕೆ, ಸೊ ಅವಾಗ ಏನಾಗುತ್ತೆ, ಈ 0.9% ಆಫ್ NaCl ಅನ್ನ ಆಡ್ ಮಾಡಿದಾಗ ಏನಾಗುತ್ತೆ, ಆ ರೆಡ್ ಬ್ಲಡ್ ಸೆಲ್ಗೆ ಮತ್ತೇನು ಹೈಡ್ರೇಟ್ ಆಗುತ್ತೆ, ಮತ್ತೆ ಅದ್ರ ವಾಪಸ್ ಅದರ ಹಳೆ ಸ್ಥಿತಿಗೆ ಹೋಗುತ್ತೆ ಅಂತ. ಹೈಪರ್ಟೋನಿಕ್ ಅಂದ್ರೆ ಏನು ಅಂತ ಅನ್ಕೊಳ್ಳಿ. ಈಗ ನಾನೊಂದು ಸಾಲ್ಟ್ ಸೊಲ್ಯೂಷನ್ ಅನ್ನ ತಗೊಂಡಿದ್ದೀನಿ, ಆ ಸಾಲ್ಟ್ ಸೊಲ್ಯೂಷನ್ ಮೋರ್ ದೆನ್ 0.9% ಇದೆ, ಅವಾಗ ಏನಾಗುತ್ತೆ ಹೇಳಿ, ಎಲ್ಲ ಹೆಚ್ಚು ಮಿಕ್ಸ್ ಆಗ್ಬಿಡುತ್ತೆ. ಮಿಕ್ಸ್ ಆಗಿ ಏನಾಗುತ್ತೆ ಹೇಳಿ, ಇದು ಸಾಲ್ಟ್ ಸೊಲ್ಯೂಷನ್ ಅನ್ನು ಚೆನ್ನಾಗಿ ಇದ್ದ ಸೆಲ್ ಏನಾಗುತ್ತೆ ಹೇಳಿ ಶ್ರಿಂಕ್ ಆಗ್ಬಿಡುತ್ತೆ ಅಲ್ವಾ. ದಟ್ ಈಸ್ ಹೈಪರ್ಟೋನಿಕ್ ಸಿಚುವೇಶನ್, ಶ್ರಿಂಕ್ ಆಗ್ಬಿಡುತ್ತೆ ಅದು ಮೋರ್ ದೆನ್ ಇದ್ರೆ. ಓಕೆ, a solution that has higher concentration of solute than another solution causing water mode of the cell. ಸೆಲ್ ಅಲ್ಲಿರೋ ನೀರನ್ನು ಎಳ್ಕೊಂಡ್ ಬಂದ್ಬಿಡುತ್ತೆ ಯಾವಾಗ ಹೈ 0.9 ಗಿಂತ ಜಾಸ್ತಿ NaCl ಅನ್ನ ಕೊಟ್ಟಾಗ ಪರ್ಸೆಂಟೇಜ್ ಅನ್ನ, ಇದನ್ನ ಹೈಪರ್ಟೋನಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಹೈಪೋಟೋನಿಕ್ ಅಂದ್ರೆ ಏನು ಹಾಗಾದ್ರೆ, ಸೊ ಸಾಲ್ಟ್ ಸೊಲ್ಯೂಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ದ ಸೆಲ್ ಸ್ವೆಲ್ಸ್ ಅಪ್ ಅಂದ್ರೆ ಯಾವಾಗ ಕಡಿಮೆ ಇತ್ತು ಅನ್ಕೊಳ್ಳಿ, ಬರೀ ನೀರೇ ತುಂಬಿ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ವಾಟರ್ ಕಂಟೆಂಟ್ ಏನಾಗ್ಬಿಡುತ್ತೆ ಹೇಳಿ, ರಿಹೈಡ್ರೇಷನ್ ಆಗಿರೋದು ಜಾಸ್ತಿ ಓವರ್ ಹೈಡ್ರೇಟ್ ಆಗ್ಬಿಡ್ತು. ಸೊ ಅವಾಗ ಏನಾಗುತ್ತೆ, ಇಟ್ ಸ್ವೆಲ್ಸ್ ಅಪ್. ಓಕೆ, ದಟ್ ಈಸ್ ಹೈಪೋಟೋನಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಲೋವರ್ ಸೊಲ್ಯೂಟ್ ಸೊಲ್ಯೂಷನ್ ದೆನ್ ಅನದರ್ ಸೊಲ್ಯೂಷನ್. ಸೊ ಇವೆರಡು ಮೂವಿಂಗ್ ಆದಾಗ ಆಸ್ಮೋಸಿಸ್ ಸ್ವೆಲ್ ಆಗಂಗ್ ಮಾಡ್ಬಿಡುತ್ತೆ, ಮೋರ್ ಫರ್ಮ್ ಮಾಡ್ಬಿಡುತ್ತೆ, ಅಷ್ಟು ಬೇಕಾಗೋದೇ ಇಲ್ಲ. ಸೊ ಐಸೋಟೋನಿಕ್ ಏನ್ ಸಿಚುವೇಶನ್ ಇದೆಯಲ್ಲ, ಆ ಸಿಚುವೇಶನ್ ಅಲ್ಲಿ ಯಾವತ್ತು ಇರ್ಬೇಕು ಅಂತ. ನೆಕ್ಸ್ಟ್ ರಿವರ್ಸ್ ಆಸ್ಮೋಸಿಸ್, ಡಿಸಲೈನೇಷನ್ ಹೌದು. ಓಕೆ, ಏನು ಕಂಟಾಮಿನೇಟೆಡ್ ವಾಟರ್ ಇದ್ರೆ ಪ್ಯೂರ್ ವಾಟರ್ ಹೌದು, ನಾವು ಪ್ಯೂರ್ RO ವಾಟರ್ ಅಂತ ನೋಡ್ತೀವಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಸಾಲ್ವೆಂಟ್ ಮಾಲಿಕ್ಯೂಲ್ ಮತ್ತೆ ಕಾನ್ಸಂಟ್ರೇಟೆಡ್ ಒಂದು ಇಂಪ್ಯೂರಿಟಿ ಏನಿರುತ್ತೆ, ಪ್ಯೂರ್ ಸ್ಟೇಟ್ ಅಲ್ಲಿ ಇಫೆಕ್ಟಿವ್ ರಿಮೂವಿಂಗ್ ಆಫ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ಲೈಕ್ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಇದೆಯಲ್ಲ, ಅದನ್ನ ತೆಗೆದು ನೀರನ್ನ ಏನ್ ಮಾಡ್ತೀವಿ ನಾವು ಪ್ಯೂರಿಫೈ ಮಾಡ್ತೀವಿ. RO ಅಂದ್ರೆ ರಿವರ್ಸ್ ಆಸ್ಮೋಸಿಸ್ ಅಂತ, ಪ್ಯೂರ್ RO ವಾಟರ್ ಅಂತ ನಾವು ಒಂದು ವಾಟರ್ ಪ್ಯೂರಿಫೈಯರ್ ಈಗ ಎಲ್ಲರ ಮನೇಲಿ ಇರುತ್ತಲ್ವಾ, ದಟ್ ಈಸ್ ಏನಿರುತ್ತೆ ಹೇಳಿ, ಇಟ್ ಈಸ್ ಪ್ಯೂರ್ ಸ್ಟೇಟ್. ಓಕೆ, ಸೊ ಪ್ಯೂರ್ ಸಾಲ್ವೆಂಟ್ ಆರ್ ಪ್ಯೂರ್ ಸೊಲ್ಯೂಷನ್. ಆಸ್ಮಾಟಿಕ್ ಪ್ರೆಷರ್ ಏನಾಗುತ್ತೆ ಹೇಳಿ, ಪ್ರೆಷರ್ ಅನ್ನ ಆಡ್ ಮಾಡಿ ಏನ್ ಮಾಡ್ತೀವಿ ಹೇಳಿ ನಾವು ಏನು ಸೇಮ್ ಹೈ ಇಂದ ಲೋ ಹೋಗದೆ ಇರಂಗ್ ಮಾಡ್ತೀವಿ. ಇಲ್ಲಿ ಏನ್ ಮಾಡ್ತೀವಿ, ರಿವರ್ಸ್ ಅಲ್ಲಿ ಆಸ್ಮಾಟಿಕ್ ಪ್ರೆಷರ್ ಅನ್ನ ಹೆಚ್ಚು ಮಾಡಿ ಏನ್ ಸಾಲ್ಟ್ ವಾಟರ್ ಏನಿರುತ್ತಲ್ಲ ಅದನ್ನಿರುವಂತಹ ಸಾಲ್ಟ್ ಅನ್ನ ರಿಮೂವ್ ಮಾಡಿ ಫ್ರೆಶ್ ವಾಟರ್ ಆಗುವಂಗೆ ರಿವರ್ಸ್ ಮಾಡ್ತೀವಿ. ಏನ್ ಆಸ್ಮಾಸಿಸ್ ಮಾಡ್ತಿದ್ವಲ್ಲ ಅದ್ರ ರಿವರ್ಸ್ ಮಾಡ್ತೀವಿ ನಾವು. ಓಕೆ, ಅಬ್ನಾರ್ಮಲ್ ಮೋಲಾರ್ ಮಾಸ್ ಅಂದ್ರೆ ಏನು ಅಂತ ನೋಡೋಣ. ದೇ ಹ್ಯಾವ್ ಐದರ್ ಹ್ಯಾವಿಂಗ್ ಲೋವರ್ ದೆನ್ ದ ಎಕ್ಸ್ಪೆಕ್ಟೆಡ್ ಆರ್ ನಾರ್ಮಲ್ ವ್ಯಾಲ್ಯೂ ಇರುತ್ತೆ, ದಟ್ ಈಸ್ ಅಬ್ನಾರ್ಮಲ್ ಮಾಸ್. ಓಕೆ, ಸೊ ಇಲ್ಲೇನಾಗುತ್ತೆ, ಈ ಅಬ್ನಾರ್ಮಲ್ ಮಾಸ್ ಇರೋದು ಇಟ್ ಈಸ್ ಹೈಯರ್ ದೆನ್ ದ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಇರುತ್ತೆ. ಓಕೆ, ಇನ್ನೊಂದು ಲಾಸ್ಟ್ ಟಾಪಿಕ್ ಏನು, ಬ್ಯಾಂಟ್ ಹಾಫ್ಸ್ ಫ್ಯಾಕ್ಟರ್. ಕನ್ಸಿಡರ್
ನಾರ್ಮಲ್ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಅಬ್ನಾರ್ಮಲ್ ಮೋಲಾರ್ ಮಾಸ್. ಅಬ್ಸರ್ವ್ಡ್ ಕೊಲಿಗೇಟಿವ್ ಪ್ರಾಪರ್ಟಿ ಡಿವೈಡೆಡ್ ಬೈ ಕ್ಯಾಲ್ಕುಲೇಟೆಡ್ ಎಷ್ಟು ಅಂತ ನೋಡಿ. ನಂಬರ್ ಆಫ್ ಪಾರ್ಟಿಕಲ್ಸ್ ಬಿಫೋರ್ ಡಿಸೋಸಿಯೇಷನ್ ಎಷ್ಟಿತ್ತು, ಆಫ್ಟರ್ ಡಿಸೋಸಿಯೇಷನ್ ಎಷ್ಟಿದೆ ಅನ್ನೋದನ್ನ ನೋಡ್ತಾರೆ. ದಟ್ ಈಸ್ ವ್ಯಾಂಟ್ ಹಾಫ್ ಫ್ಯಾಕ್ಟರ್. ಓಕೆ, ಥ್ಯಾಂಕ್ ಯು.